ಜೀವಂತು ಬೆಂಕಿಯ ಮಡಿಲಲ್ಲಿ. ದಾರಿ ಬಿಡಮ್ಮ, ದಾರಿ ಏನಾರು ಮಾಡಮ್ಮ, ನನ್ಗೇನಾಗಿಲ್ಲಮ್ಮ. ಮನೇಲಿ ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಡ್ತೀವೋ ಅಲ್ಲೇ ಇಡ್ಬೇಕು. ಅದನ್ನ ಬಿಟ್ಟು ಚಪ್ಪಲಿನ ತಗೊಂಡು ಹೋಗಿ ದೇವ್ರ ಕೊಡಲ್ಲಿ ಇರಕ್ಕಾಗುತ್ತಾ? ಆಮೇಲೆ ಮನುಷ್ಯರು ಹಾಗೆ ಅವ್ರವ್ರ ಸ್ಥಾನ ಯೋಗ್ಯತೆಗೆ ತಕ್ಕ ಹಾಗೆ ಇರ್ಬೇಕು. ಅದನ್ನ ಬಿಟ್ಟು ಇಂಥದನ್ನ ನಾನು ಎಲ್ಲೂ ನೋಡಿಲ್ಲ. ಮೊದ್ಲು ಅವಳನ್ನ ಕೊಟ್ಟೆ ಸಾಕ್ಸು. ಆಮೇಲೆ ಏನ್ ಶ್ರೀ ಆಮೇಲೆ ಆಮೇಲೆ ಪ್ಲೀಸ್ ಅರ್ಥ ಮಾಡ್ಕೋ. ಕೆಲ್ಸೋಣ ನಮ್ ಹಾಸಿಗೆ ಮೇಲೆ ಮನಸ್ಸೋದಕ್ಕಾಗತ್ತಾ? ನಾನು ಈ ಮನೆ ಸೊಸೆ, ನಿಮ್ ಹೆಂಡತಿ. ಈ ರೂಮ್ ನಮ್ದು ಶ್ರೀ. ಹೊಲಾನು ನಂದೆ. ಅವಾಗ್ಲಿಂದ ನನ್ ಗಂಡ ನನ್ ರೂಮು ಅಂತ ಬಡ್ಕೊಳ್ತಿದ್ಯಲ್ಲ. ನಿನ್ ಗಂಡ ನಾನು ಆ ಹೊಲದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀನಲ್ಲ. ಒಂದು ದಿನ ಆ ಹೊಲದ ಬಗ್ಗೆ ಏನಾಯ್ತು ಅಂತ ಕೇಳಿದ್ಯಾ? ಮಲ್ಲಿ ಜಮೀನು ತಂದಲ್ಲ, ಯಾವ ನಿರೀಕ್ಷೆನೂ ಇಲ್ಲದೆ ಅಷ್ಟೊಂದು ಮಾಡ್ತಿದ್ದಾನೆ. ನಿಂದೆ ಆಗಿರೋ ಜಮೀನ್ ಬಗ್ಗೆ ಏನಾದ್ರೂ ಕೇಳಿದ್ಯಾ? ಹೋಗ್ಲಿ, ಆ ಜಮೀನು ಎಲ್ಲಿದೆ ಅಂತಾದ್ರೂ ಗೊತ್ತಾ ನಿಮ್ಗೆ? ಇಲ್ಲ ಬರ್ತಿದ್ದೆ. ನೀನು ಮಹಾರಾಣಿ ಅಲ್ವಾ, ನೀನ್ ಹಾಗೆಲ್ಲ ಬಿಸಿಲಲ್ಲಿ ಬರೋ ಹಾಗೆ. ಮಲ್ಲಿ ಹೆಂಡತಿಯಾಗಿ ನೀನ್ ಮಾಡ್ಬೇಕಾದ ಕರ್ತವ್ಯಗಳನ್ನ ಅವಳು ಮಾಡ್ತಿದ್ದಾಳೆ. ಹರಡಾಗಿದ್ದ ನನ್ನ ಮನಸ್ಸಿನಲ್ಲಿ ಮತ್ತೆ ಜೀವದ ಕಳೆ ತುಂಬಿದಾಳೆ. ಸತ್ತು ಹೋಗಿದ್ ನನ್ನ ಮನಸ್ಸಿಗೆ ಮತ್ತೆ ಸಂಚಾರ ಮೂಡಿಸಿದಾಳೆ. ನಕ್ಕಾಗ್ ನಕ್ಕು, ಹತ್ತಾಗತ್ತು, ಒಳ್ಳೆ ಜೊತೆಗಾತಿಯಾಗಿದೆ. ನನ್ನ ಹೊಲದಲ್ಲಿ ಭುಜಕ್ಕೆ ಭುಜ ಕೊಟ್ಟು ದುಡಿತಾಳೆ. ಅಷ್ಟೇ ಸಾಲದು ಅಂತ ಹೊಲದ ಜೊತೆ ನನ್ನ ಮನಸ್ಸನ್ನು ಹಸಿರು ಮಾಡಕ್ ಹೊರಟಿದ್ದಾಳೆ. ನಿನ್ನ ಗಂಡನ್ಗೋಸ್ಕರ ಪ್ರಾಣ ಪಣ ತೊಟ್ಟು ಹೋರಾಟ ಮಾಡಿದಾಳೆ. ಏನವ? ಎಲ್ಲೋಗಿದ್ದೆ ನೀನು? ಅಲ್ಲ, ನೀನು ಪಿರಾಣದ ಗೆಳತಿ ಮಲ್ಲಿ ಪಿರಾಣ ಬಿಡ್ತಾ ಕೂತವಳೆ. ನೀನ್ ನೋಡಿದ್ರೆ ಶಿವ ಕಷ್ಟ ಸುಖ ವಿಚಾರಿಸ್ಕೋಬಾರ್ದೆ? ಹೋಗಿದ್ದೆ ಕಣವ, ಆದ್ರೆ ಅಲ್ಲಿ ಚಿಕ್ಕ ಯಜಮಾನ್ರು ಕೂತವ್ರೆ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅಯ್ಯ, ಅವ್ರು ಏಟೊತ್ತು ಅಂತ ಅಲ್ಲೇ ಕೂತಿರ್ತಾರೆ. ಅವ್ರ ಸುಧಾರ್ಸ್ಕೊಳ್ಳಿ, ನೀನ್ ಹೋಗ್ಬಿಟ್ಟು ಅವ್ರನ್ನ ಕಳ್ಸು. ನೀನ್ ಅಲ್ಲೇ ಇರು. ಸರಿ ಅವ. ಬಿರ್ನಾಗು. ಚಂದ್ರಿ, ಈಗ ಹೇಳು, ಏನಿನ್ ಉಪಾಯ? ಅದ ಬನ್ನಿ ಇಲ್ಲಿ. ಚಿಕ್ಕ ಯಜಮಾನ್ರೆ, ಏನ್ ಜಮೀನಿ? ನೀವು ತುಂಬಾ ಹೊತ್ತಿಂದ ಇಲ್ಲೇ ಕುತ್ಕೊಂಡಿದ್ದೀರಾ. ಮಲ್ಲಿ ಜೊತೆ ನಾನಿರ್ತೀನಿ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಬೇಡ ಬಿಡು ಜಮೀನಿ, ನಾ ಇರ್ತೀನಿ. ಪರವಾಗಿಲ್ಲ ಚಿಕ್ಕ ಯಜಮಾನ್ರೆ, ಮಲ್ಲಿ ಜೊತೆ ನಾನು ಇರ್ತೀನಿ, ನೀವು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಗಿ. ಮಲ್ಲಿ ಎದ್ರೆ ನನ್ನ ಕರಿ. ಆಯ್ತು ಯಜಮಾನ್ರೆ.